ಶಿವಶಂಕರಪ್ಪ ಸಾಹುಕಾರನನ್ನ ಅಮಾನತಿಗೆ ಕ್ಯಾಬಿನೆಟ್ ಶಿಫಾರಸ್ ಮಾಡಿರೋ ವಿಚಾರವಾಗಿ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ವಿಚಾರವಾಗಿ ಮಾತುಕತೆ ನಡೆಸಿದ್ದೇವೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಮಾಜಿ ಚೇರ್ಮನ್ ಶಿವಶಂಕರಪ್ಪ ಸಾಹುಕಾರನ ಅಮಾನತು ವಿಚಾರ ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಮಾತಾಡಿದೀವಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಜನರ ಅಭಿಪ್ರಾಯ ಏನಿದೆ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆ. ಸಾಹುಕಾರನನ್ನ ವಜಾ ಮಾಡೋದಕ್ಕೆ ಈ ಹಿಂದೆ ಗವರ್ನರ್ ಆದೇಶ ಮಾಡಿದ್ರು. ಅವರ ಆದೇಶಕ್ಕೆ ಪ್ರತಿಯಾಗಿ ನಾವು ಕೂಡ ಸಮ್ಮತಿ ಸೂಚಿಸಿದ್ದೇವೆ. ಇದು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳು. ಜನರ ಒಪಿನಿಯನ್ ಏನಿದೆ, ಜನರ ಭಾವನೆ ಏನಿದೆ ವಿಚಾರದಲ್ಲಿ ನಮಗೂ ಗೊತ್ತಿದೆ. ಇದ್ರ ಬಗ್ಗೆ ನಾವು ನಿನ್ನೆ ಕ್ಯಾಬಿನೆಟ್ನಲ್ಲಿ ಮಾತುಕತೆಯನ್ನ ನಡೆಸಿದೀವಿ ಅಂತ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಮಾನ್ಯ ರಾಜ್ಯಪಾಲರು ಅವರಿಗೆ ವಜಾಗೊಳಿಸಿದ್ರು. ಅದ್ರ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಸಲಹೆ, ಅಭಿಪ್ರಾಯ, ಏಡ್ ಆ್ಯಂಡ್ ಅಡ್ವೈಸ್ ಪಡೆದ್ಬಿಟ್ಟು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಎಂಟೈರ್ ಎಪಿಸೋಡ್ ಏನಿದೆ ನಿಮ್ಮ ರಿಕ್ರೂಟ್ಮೆಂಟ್ದು KPSCನಲ್ಲಿ ಆಗ್ತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಏನೋ ಪಬ್ಲಿಕ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರೋದಂತೂ ನಿಜ. ಇದರಲ್ಲಿ BJPಯವ್ರ ಪಾಲೆಷ್ಟು, KPSC ಅಧ್ಯಕ್ಷರ ಪಾಲೆಷ್ಟು, ಇವೆಲ್ಲನೂ ಕೂಡ ಜನರು ಕೇಳ್ತಾ ಇದ್ದಾರೆ. ಸೊ ಆ ಭಾವನೆಯನ್ನು ನಾವು ತಿಳ್ಕೊಂಡು ಮಾನ್ಯ ರಾಜ್ಯಪಾಲರು ಅವರಿಗೆ ವಜಾಗೊಳಿಸಿದ್ರು. ಅದ್ರ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಸಲಹೆ, ಅಭಿಪ್ರಾಯ, ಏಡ್ ಆ್ಯಂಡ್ ಅಡ್ವೈಸ್ ಪಡೆದ್ಬಿಟ್ಟು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನು